ಸರಿ, ಈಗ ಅವ್ರು ಮುಗಿಸಿದ್ರೆ ನಾನು SIR ಅಂತಕ್ಕಂಥ ಒಂದು ಪ್ರಕ್ರಿಯೆ ಭಾರತದಲ್ಲಿ ಯಾವಾಗ ಪ್ರಾರಂಭ ಆಯಿತು ಅವತ್ತಿನಿಂದನೇ ಕರ್ನಾಟಕದಲ್ಲಿ ಎದ್ದೇಳು ಕರ್ನಾಟಕದ ಟೀಮ್, ಅದರಲ್ಲಿರ್ತಕ್ಕಂಥ ನೂರ್ ಶ್ರೀಧರ್ ಅವರಾಗಲಿ, ತಾರಾರಾವ್ ಆಗಲಿ, ಇಲ್ಲಿ ಸಂಪೂರ್ಣವಾಗಿ ತೊಡಗಿಕೊಂಡಿರ್ತಕ್ಕಂಥ ವಕೀಲರಾಗಿರ್ತಕ್ಕಂಥ ನಮ್ಮ ಹನೀಫ್ ಆಯಿಷಾ ಸಾಹೇಬರಾಗಲಿ, ಆಗಲೇ ವರದರಾಜನ್ ಅವರು ಕೂಡ ವಕೀಲರು, ಅವರು ಕೂಡ ಫುಲ್ ಟೈಮ್ ಆಗಿ ಇದಕ್ಕೆ ಕೆಲಸ ನಿರ್ವಹಿಸ್ತಕ್ಕಂಥ ಭಾಗ. ನಾವು ಕಳೆದ 1 ವರ್ಷದಿಂದನೇ ಇದು ಅಲರ್ಟ್ ಆಗಿರ್ತಕ್ಕಂಥದ್ದು SIR ಬಗ್ಗೆ. ಇವತ್ತಲ್ಲ, ಉತ್ತರ ಭಾರತದಲ್ಲಿ ಯಾವಾಗ ಪ್ರಾರಂಭ ಆಯಿತು ಆಗಲೇ ಕೇಂದ್ರದಾಗಿರ್ತಕ್ಕಂಥ ರಾಹುಲ್ ಗಾಂಧಿ ಹಿಡಿದು ಪ್ರತಿಯೊಬ್ಬರನ್ನು ಕೂಡ ಎಚ್ಚರಿಸಿರ್ತಕ್ಕಂಥ ಪ್ರಕರಣ ಕೂಡ ನಮ್ಮಲ್ಲಿದೆ. ಇದು ಅತ್ಯಂತ ಅವೈಜ್ಞಾನಿಕ. ಭಾರತ ದೇಶದ ದಲಿತರಿಗೆ, ಗ್ರಾಮೀಣ ಪ್ರದೇಶದ ಮಹಿಳೆಯರಿಗೆ ಮತ್ತು ಅಲ್ಪಸಂಖ್ಯಾತರನ್ನ ಹೊರಗಿಡಕ್ಕಾಗಿ ಮಾಡಿರ್ತಕ್ಕಂಥ ಮಹಾ ಕುತಂತ್ರ. ಈ SIR ಪ್ರಕ್ರಿಯೆಯನ್ನು ಒಪ್ಪಬಾರ್ದು ಅಂತಕ್ಕಂಥದ್ದು ನಮ್ಮ ನಿಲುವು. ಇದು ಓಟು ಪರಿಷ್ಕರಣೆ ವಿಷಯ ಅಲ್ಲ. ಇದು ಎಷ್ಟು ಗೊಂದಲದ ಗೂಡಾಗಿದೆ ಅಂದ್ರೆ ಆ ಫಾರಂ ತುಂಬಕ್ಕೆ 2 ಡಿಗ್ರಿ ಇದ್ದಲ್ಲಿ ಕೂಡ ಆಗಲ್ಲ. ಇದು ವಾಸ್ತವ. ಹಂಗಾಗಿ ಇಲ್ಲಿ ಭಾಗವಹಿಸಿರ್ತಕ್ಕಂಥ ನಮ್ಮ ಯಾಸೀನ್ ಸಾಹೇಬರು ಉಡುಪಿಯವರು, ಹಾಗೆಯೇ DYSP ಆಗಿರ್ತಕ್ಕಂಥ ಸುಹೀಲ್ ಅಹಮದ್ ಅವರು, ನಮ್ಮ ಅಮೀನ್ ಪಾಷಾ ಅವರಂತೂ ನಿರಂತರ ಇರ್ತಾರೆ, ತನ್ವೀರ್ ಅವರು ನಿರಂತರ ನಮ್ಮ ಜೊತೆ ಕೆಲಸ ಮಾಡ್ತಕ್ಕಂಥವ್ರು. ಭಾಳ ಜನ ಬಹುಶಃ ಇಲ್ಲಿರ್ತಕ್ಕಂಥ ಭಾಳ ಜನ ನಮಗೆಲ್ಲ ನಮ್ಮ ಜೊತೆ ಕೆಲಸ ಮಾಡಿದ್ವಿ. ಅದೇ ರೀತಿ ನಮ್ಮದು ಕವೇಟ್ ಬಂದಾಗ ನಮ್ಮ ರೈತ ಸಂಘದ ಪರಿಚಯ ಮಾಡಿಕೊಡ್ತೀನಿ. ಭಾಳ ಮುಖ್ಯ ಅಂಶಗಳು ಏನಂತಂದರೆ, ಕರ್ನಾಟಕದಲ್ಲಿ ಕಳೆದ 7-8 ತಿಂಗಳಿಂದ ಬರ ಸ್ಟಾರ್ಟ್ ಆಯಿತು. ಮುಂಗಾರಿ ಸಂಪೂರ್ಣ ಮಳೆನೇ ಆಗಿಲ್ಲ. ಮುಂಗಾರಿ ಮಳೆ ಆಗದೆ ಯಾವಾಗ ತಪ್ಪಿತೋ, ಕರ್ನಾಟಕದ 18 ಜಿಲ್ಲೆಗಳಿರ್ತಕ್ಕಂಥ ವಾಸ ಮಾಡ್ತಕ್ಕಂಥ ನಮ್ಮ ರೈತರು, ಕೂಲಿಕಾರರು ಗುಳೆ ಹೋಗಿದ್ದಾರೆ. ಬಾಗಲಕೋಟೆ, ಬಿಜಾಪುರ, ಗದಗಿನವರೆಗೂ ಲೆಕ್ಕ ಮಾಡಿದರೆ, ಧಾರವಾಡದಿಂದ ಹಿಡಿದು ಅವರೆಲ್ಲರೂ ಕೂಡ ಗೋವಾ ಮತ್ತು ಬಾಂಬೆಗಳಿಗೆ ಗುಳೆ ಹೋಗಿದ್ದಾರೆ. ಅದೇ ರೀತಿ ಯಾದಗಿರಿ, ಬಳ್ಳಾರಿ, ರಾಯಚೂರಿನವರು ಅತಿ ಹೆಚ್ಚು ಬೆಂಗಳೂರು ಮತ್ತು ಹೈದರಾಬಾದ್ ಕಡೆ ಗುಳೆ ಹೋಗಿದ್ದಾರೆ. ಇಡೀ ಕರ್ನಾಟಕದಲ್ಲಿ ಈಗೇನು ಓಟು ಮ್ಯಾಪಿಂಗ್ ಆಗಿಲ್ಲ, ADSSO ಅಂತ ಏನು ಹೇಳ್ತಿರಲ್ಲ, ಅದರಲ್ಲಿ ಬಿಟ್ಟು ಹೋಗಿರೋದು, ಡೋರ್ ಲಾಕ್ ಆಗಿದವು, ಎನ್ಯುಮರೇಷನ್ ಫಾರಂ ಮುಟ್ಟಿಸಕ್ಕಾಗಿಲ್ಲ ಅಂತಕ್ಕಂಥ ಯಾರ ಇದ್ರೆ ಅದು 26,000 ಹಳ್ಳಿಗಳಲ್ಲಿ ವಾಸ ಮಾಡುವ ನಮ್ಮ ರೈತ ಕೃಷಿ ಕೂಲಿಕಾರರು. ಸುಮಾರು 60 ರಿಂದ 70 ಲಕ್ಷ ಜನ ಅಂತೇಳಿ ಅಂದಾಜು ಮಾಡ್ಬೋದು. ಇಷ್ಟು ಜನರನ್ನ ಬಿಟ್ಟು ನಾಳೆ 17ನೇ ತಾರೀಕು ಲಾಸ್ಟ್ ಡೇಟ್ ಮುಗಿತಪ್ಪ, ನೀವೆಲ್ಲ ಓಟ್ ಹಾಕೋ ಅವಶ್ಯಕತೆ ಇಲ್ಲ, ಹೊರಗಿದ್ದು ಬಿಡ್ರಿ ಅಂತ ಹೇಳಿದ್ರೆ ನಾವು ಕೇಳಲಿಕ್ಕೆ ತಯಾರಿಲ್ಲ. ಅದಕ್ಕೆ ಏನು ನಮ್ಮದು ಪ್ರಾರಂಭದಲ್ಲಿ ಜಾತ್ಯತೀತ ರಾಜಕೀಯ ಪಕ್ಷಗಳ ಮತ್ತು ಸಂಘಟನೆಗಳ ಒಕ್ಕೂಟವನ್ನು ಪ್ರಾರಂಭ ಮಾಡಿದ್ವಿ. ಇಡೀ ಕರ್ನಾಟಕದ 5 ಕಡೆ ಜಾಥಾ ಮಾಡಿದ್ವಿ. 6 ಜಿಲ್ಲೆಗಳನ್ನು ಮುಟ್ಟುವ ಕೆಲಸ ಮಾಡಿದ್ವಿ. 5-30 ಜಿಲ್ಲೆಗಳನ್ನು ಮುಟ್ಟಿ ಅಲ್ಲಿ ಆಂದೋಲನಕ್ಕೆ ಕರೆ ಕೊಟ್ಟು ಜನರಿಗೆ ಎಚ್ಚರಿಕೆ ಮೂಡಿಸ್ತಕ್ಕಂಥ ಕೆಲಸವನ್ನು ನಾವು ಪ್ರಥಮವಾಗಿ ಅದರಿಂದ ಪ್ರಾರಂಭ ಮಾಡಿ ಜಾಥಾ ಯಶಸ್ವಿ ಮಾಡಿದ್ವಿ. ಅದಾದ ನಂತರ ಈ ಪ್ರಕ್ರಿಯೆಗಾಗಿ ದೊಡ್ಡ ಸಮಾವೇಶಗಳನ್ನು ಮಾಡಿದ್ವಿ. ಅವೆಲ್ಲವೂ ನಡೆದಿರ್ತಕ್ಕಂಥ ವಿಷಯ, ಅದೆಲ್ಲ ವಿವರಕ್ಕೆ ಹೋಗಲ್ಲ. ಈ ಕೆಲಸ ನಿರಂತರ ಮಾಡಿದ್ವಿ. ಈಗ ಮಾಡ್ತಕ್ಕಂಥದ್ದೇನು, ನಾಳೆ ಆಗಸ್ಟ್ 15ನೇ ತಾರೀಕು ನಾವೊಂದು ಕಾರ್ಯಕ್ರಮ ಕರೆ ಕೊಟ್ಟಿದ್ವಿ. ಸ್ವತಂತ್ರ ದಿನಾಚರಣೆ ಅಂದರೆ ಪ್ರಜಾಪ್ರಭುತ್ವದ ಅಡಿಪಾಯನೇ ವೋಟ್. ಈ ನೈಜ ಮತದಾರನ ಕಳೀಲಿಕ್ಕೆ ಯಾವ ನೈತಿಕತೆ ಕೂಡ ಯಾವ ಸಂವಿಧಾನಕ್ಕೂ ಇಲ್ಲ, ಯಾವ ಚುನಾವಣೆ ಕಮಿಷನ್ಗೆಲ್ಲ, ಯಾವ ಸರ್ಕಾರಕ್ಕೂ ಇಲ್ಲ. ಆ ಕಾರಣಕ್ಕೆ ಪ್ರತಿ ಫ್ಲಾಗ್ ಹಾಸ್ಟಿಂಗ್ ಸಂದರ್ಭದಲ್ಲಿ
ಲಕ್ಷಾಂತರ ಕರಪತ್ರವನ್ನು ಹಂಚಿ ಜನರನ್ನ ಜಾಗೃತಿ ಮೂಡಿಸ್ಬೇಕು. ಓಟ್ ಹೋಗೈತೆ ಅಂತಾನೆ ಗೊತ್ತಿಲ್ಲ. ಯಾಕಂದ್ರೆ ಈ ಪರಂಪರೆ ಎಂದು ನಮ್ಮ ಭಾರತ ದೇಶದಲ್ಲಿ ನಡೆದಿಲ್ಲ. ಮನೆಗೆ ಬರ್ತಾ ಇದ್ರು, ಓಟ್ ಬರ್ಕಂತ ಹೋಗ್ತಿದ್ರು, ಓಟ್ 18 ತುಂಬಿಗಳು ನಿಮಗೆ ಬಂದ್ಬಿಡ್ತಿತ್ತು. ಈಗ ಇದು ಹೊಸ ನಮನಿ. ನೀನ ಫಾರಂ ತುಂಬಬೇಕು, ಮತ್ತೆ ನೀನ ಕೊಡ್ಬೇಕು, ನೀನು ಮತ್ತೆ ಡಾಕ್ಯುಮೆಂಟ್ ಕೊಡ್ಬೇಕು. ರಾಡಿ ಏನಿದಲ್ಲ ಅರ್ಥ. ನೈಜ ಮತದಾರರೆಲ್ಲ ತೆಗೆದಾಕೋ, ಅದಕ್ಕೊಂದು ಬೇರೆ ವ್ಯವಸ್ಥೆ ಇದೆ. ಈ ಮತದಾರರ ಹೆಸರಿನಲ್ಲಿ ತಂದಿರತಕ್ಕಂಥದ್ದು ಇದು ಅತ್ಯಂತ ಅವೈಜ್ಞಾನಿಕ. ಕೋರ್ಟ್ನಲ್ಲಿ ಕೂಡ ಇದನ್ನು ಕೇಸ್ ಹಾಕಲಿಕ್ಕೆ, ಸುಪ್ರೀಂ ಕೋರ್ಟ್ ಮತ್ತೆ ಮರುಪರಿಶೀಲನೆ ಮಾಡಲಿಕ್ಕೆ ಅಮೀನ್ ಪಾಷಾ ಅವರು ಮತ್ತೆ ನಮ್ಮ ವರದರಾಜ ವಕೀಲರೆಲ್ಲ ಸೇರಿ 50 ಜನ ವಕೀಲರನ್ನ ಸೇರಿಸಿ ಶಾಸಕರ ಭವನದಲ್ಲಿ ಪ್ರಶಾಂತ್ ಭೂಷಣ್ ಅವರ ಕರೆಸಿ ದೀರ್ಘವಾಗಿ ಕಾನೂನಿನ ಚೌಕಟ್ಟಿನಲ್ಲಿ ಏನು ಮಾಡ್ಬೋದು ಅನ್ನೋದನ್ನು ಕೂಡ ಪ್ಲಾನ್ ಮಾಡಿದ್ದಾರೆ. ಹೈಕೋರ್ಟ್ ಅಲ್ಲಿ ಏನಾಗಬೇಕು ಅನ್ನೋದು ಕೂಡ ಒಂದು ಕಾನೂನು ಹೋರಾಟ. ಒಂದು ಕಡೆ ಓಟ್ ಕಳ್ಕೊಂಡಿರ್ತಕ್ಕಂಥ ಒಂದು ಕಡೆ ಸಮೂಹವನ್ನ ನಾವು ಇದನ್ನು ದೊಡ್ಡ ರೀತಿಯ ಪ್ರತಿಭಟನೆ ಮಾಡಲೇಬೇಕು. ಸುಮ್ಮನೆ ಕುಂತ್ರೆ ಆಗೋದಿಲ್ಲ. ಯಾಕಂದ್ರೆ ಪಶ್ಚಿಮ ಬಂಗಾಳ ಆಗಲಿ, ಬಿಹಾರ ಆಗಲಿ, ಉತ್ತರ ಭಾರತ ಆಗಲಿ ಅಥವಾ ಅಸ್ಸಾಂನಲ್ಲಾಗಲಿ ಯಾರು ಮತ ಕಳ್ಕೊಂಡಾರ ಅವ್ರನ್ನೆಲ್ಲರೂ ಕೂಡ ಒಂದು ಕಡೆ ಸೇರಿ ಇದಕ್ಕೆ ಎಚ್ಚರಿಕೆ ಕೊಡ್ತಕ್ಕಂಥ ಕೆಲಸವನ್ನ ಮಾಡಕ್ ಅವಕಾಶನೂ ಕೊಟ್ಟಿಲ್ಲ. ಯಾಕೆ ಕೊಟ್ಟಲ್ಲ ಅಂದ್ರೆ ಯಾರು ಓಟ್ ಹೋಗಿತ್ತೋ ಯಾರಿಗಿಲ್ಲ ಅನ್ನೋದನ್ನು ಕೂಡ ಗುಪ್ತವಾಗಿ ಇಟ್ಟಿರ್ತಕ್ಕಂಥ ಸಂದರ್ಭ ಅದು. ಆದ್ರೆ ಕರ್ನಾಟಕದಲ್ಲಿ ಹಂಗಾಗ್ಬಿಟ್ಟಿಲ್ಲ. ನಾವು ವಾರ್ ರೂಮ್ ತೆಗೆದಿದ್ದೀವಿ. 25 ಜನ ಬೆಳಗಿನಿಂದ ಸಂಜೆವರೆಗೆ ಕೆಲಸ ಮಾಡ್ತಾರೆ. ಕಂಪ್ಯೂಟರ್ ಇಟ್ಕೊಂಡು ತನಿಯರು ಬಂದಿದ್ದಾರೆ, ನೋಡಿದ್ದಾರೆ. ಅಲ್ಲಿ ವರದರಾಜನ್ ಅದನ್ನು ಮೇಂಟೈನ್ ಮಾಡ್ತಾರೆ. ಏನ್ ಮಾಡಿದ್ರೆ ಇಡೀ ಕರ್ನಾಟಕದ ನೈಜ ಮತದಾರ ಎಲ್ಲೆಲ್ಲಿ ಬಿಟ್ಟೋಗಿದ್ರೆ ಎಲ್ಲ ಲೆಕ್ಕ ಮಾಡಿ ಚೆಕ್ ಮಾಡಿ ನಿನ್ನ ವೋಟಿಂಗ್ ಬಿಟ್ಟೋಗಿದ್ರಿಂದ ಪ್ರತಿ ಬೂತಿಗೆ ಹಂಚಿ ಜಾಗೃತಿಗೊಳಿಸುವ ಕೆಲಸವನ್ನ ನಾವು ಕೈಗೆಟ್ಕೊಂಡಿದ್ದೀವಿ. ಇದು ಹುಡುಗಾಟದ ಮಾತಲ್ಲ. ಪ್ರಜಾಪ್ರಭುತ್ವ ತಳಪಾಯನೇ ಓಟು. ಅದು ನಿಜವಾದ ಓಟು ಬಡವರನ್ನ ತೆಗೆದ್ರೆ, ಅದು ಅಲ್ಪಸಂಖ್ಯಾತರನ್ನು ತೆಗೆದ್ರೆ ಈ ಅನ್ಯಾಯವನ್ನು ಒಪ್ಪಲಿಕ್ಕೆ ಸಾಧ್ಯ ಇಲ್ಲ ಅಂತಕ್ಕಂಥದ್ದನ್ನ ಪ್ರಥಮವಾಗಿ ದಕ್ಷಿಣ ಭಾರತದ ಕರ್ನಾಟಕದಿಂದ ಎಚ್ಚರಿಕೆ ಕೊಡ್ತಕ್ಕಂಥ ಕೆಲಸಗಳನ್ನ ಮುಂದಿಟ್ಟಿದ್ದೀವಿ. ಪ್ರಥಮವಾಗಿ ಆಗಸ್ಟ್ 15ನೇ ತಾರೀಕು ನಮ್ದು ಕರಪತ್ರ ಬರುತ್ತೆ. ಸೆಪ್ಟೆಂಬರ್ ತಿಂಗಳವರೆಗೆ ಇದನ್ನು ಮುಂದುವರಿಸ್ಬೇಕು. ಮೊದಲನೇ ಪಾಯಿಂಟ್ ಸೆಪ್ಟೆಂಬರ್ ತಿಂಗಳ. ಯಾಕಂದ್ರೆ ಇಲ್ಲಿನ ಚುನಾವಣೆ ಇಲ್ಲ, ಕರ್ನಾಟಕ ಚುನಾವಣೆ ತುರ್ತೈತಾ? ನಾಳೆ ಏನಾದ್ರು ಚುನಾವಣೆ ನಡೆದಾವ? ಯಾವರ ಅವಶ್ಯಕತೆ ಇಲ್ಲ ಸ್ವಾಮಿ, ಅದ್ರ ಅವಶ್ಯಕತೆ ಬಿಟ್ಟಾಕಿ. ಈ ಚುನಾವಣೆ ಏನಿಲ್ಲ, ಆ BLOಗಳಿಗೆ ಸರಿಯಾಗಿ ಟ್ರೈನಿಂಗ್ ಇಲ್ಲ, ನೀವು ಮಾಡಿರ್ತಕ್ಕಂಥ ಫಾರ್ಮೇ ಅತ್ಯಂತ ಅವೈಜ್ಞಾನಿಕ. ಎಲ್ಲವನ್ನೂ ಕೂಡ ಒಂದು ಕಾನೂನು ಪ್ರಶ್ನೆನೂ ಮಾಡ್ತಾ ಜನರನ್ನು ಜಾಗೃತಿನೂ ಮಾಡ್ತಾ ಈ ಕೆಲಸವನ್ನ ನಾವು ನಾಗರಿಕ ಮತ ಕಾವಲು ಸಮಿತಿ ಇಂದ ಹಮ್ಮಿಕೊಂಡು ಈ ಕೆಲಸವನ್ನು ನಡೆಸಿದ್ದೀವಿ. ನೀವೆಲ್ಲರೂ ಕೂಡ ಇದಕ್ಕೆ ಕೈ ಜೋಡಿಸ್ಬೇಕು. ತಾಂತ್ರಿಕ ಅಂಶಗಳನ್ನ ಮಾತಾಡೋಕೆ ಶುರು ಮಾಡಿದ್ರ 2 ದಿನಗಟ್ಟಲೆ ಮಾತಾಡ್ಬೋದು. ಹೆಂಗ ಎನ್ವಿಷನ್ ಪಾರ್ನ ಬಿಟ್ಟು ಹೋಗತಿ, ಹೆಂಗ ADS ಮಾಡ್ತಾರ, ಹೆಂಗ ಡಿಸ್ಕ್ರಿಪ್ರೆನ್ಸಿ ಲಾಜಿಕಲ್ ಡಿಸ್ಕ್ರಿಪ್ರೆನ್ಸಿ ತಂದು ಹೆಂಗ ನಮ್ಮ ಮತ ಕಡೆ ಪ್ಲಾನ್ ಮಾಡ್ಯಾರ, ಇವೆಲ್ಲವೂ ಕೂಡ ದೀರ್ಘವಾದ ವಿಚಾರಗಳು. ಇನ್ನೆಲ್ಲ ವಿಮರ್ಶೆ ಮಾಡಿಕೊಂತ ಕುಂತು ಆ ಸಾಫ್ಟ್ವೇರ್ ಒಳಗೆ ಹೋದ್ರೆ ನಾವು ಬರಲ್ಲ. ಅಷ್ಟು ಕನ್ಫ್ಯೂಸ್ ಮಾಡಿಕ್ಕಿದ್ದಾರೆ ಸರ್. ಅದಕ್ಕೆ ಆ ವಿವರಗಳನ್ನ ನಾವು ಒಂದು ಕೆಲಸ ಜ್ಞಾನ ಇದ್ದರೆ ಹಂಚ್ಕೋಬಹುದು ವಿನಃ ಜನಸಾಮಾನ್ಯರಿಂದ ಅರ್ಥೈಸ್ತಕ್ಕಂಥ ಕೆಲಸ ಬಹಳ ಕಠಿಣ ಇತ್ತು. ಆ ಕಾರಣಕ್ಕೆ ನಾನು ಬದುಕಿದ್ದೀನಿ, ನನ್ನ ಡಾಕ್ಯುಮೆಂಟು ನಿನ್ನ ಪತ್ರ ಬರ್ಕ ನಮ್ಮನಲ್ಲಿ ಸೇರ್ಸ್ 22-23 ಸಾರಿ ಓಟ್ ಹಾಕಿದನ್ನ ಡಿಲೀಟ್ ಮಾಡ್ತೀರಂದ್ರ ಇದೇನು ಅರ್ಥ? ನಿನ್ನೆ ಮನೆ ಬಂದದ 18 ವರ್ಷ ಮೇಲ್ಪಟ್ಟು ಸುಮಾರು 40-50 ವರ್ಷ ಬದುಕು ಮಾಡಿರ್ತಕ್ಕಂಥ 22-23 ಸಾರಿ ಓಟ್ ಹಾಕಿರೋನ್ನ ನಿನ್ನ ಡಾಕ್ಯುಮೆಂಟ್ ಇಲ್ಲ, ಅದಕ್ಕೆ ನಿನ್ನ ಡಿಲೀಟ್ ಅಂದ್ರೆ ಒಪ್ಪತ್ತು ಸಾಧ್ಯ ಆಗುತ್ತಾ? ಇದು ಜನರ ತರ್ಕ ಆಗಲಿ ಅಂತಕ್ಕಂಥ ಕಾರಣವನ್ನು ನಾವು ಮುಂದುವರಿಸಿದ್ದೀವಿ. ಇದು ತಮ್ಮ ಗಮನಕ್ಕೆ ಇರಲಿ. ಸದ್ಯಕ್ಕೆ ಇಷ್ಟ ಸಾಕು. ನನ್ನ ಮಾತು. ನಮಸ್ಕಾರ. जोर भाई